ಒಂದು ಕ್ರೆಡಿಟ್ ಕಾರ್ಡಿಂದ ನಾನು ಕಳೆದ 1 ವರ್ಷದಲ್ಲಿ 16,000 ರೂಪಾಯಿನ ತಗೊಂಡಿದ್ದೀನಿ. ಹೌದು, ಈ HDFC ಮಿಲೇನಿಯರ್ ಕ್ರೆಡಿಟ್ ಕಾರ್ಡಿಂದ ಕಳೆದ 1 ವರ್ಷದಲ್ಲಿ 16,000 ರೂಪಾಯಿ ನಾನು ತಗೊಂಡಿದ್ದೀನಿ. ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇದು ಫ್ರೀ ಕ್ರೆಡಿಟ್ ಕಾರ್ಡನ್ನ ಹೇಗೆ ತೊಗೊಂಡಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ, ಹಾಗೆ ನನ್ನ ಫಾಲೋ ಮಾಡೋದಂತೂ ಮರೆಯಬೇಡಿ. ಓಕೆ, ಏನಂದರೆ HDFC ಮಿಲೇನಿಯರ್ ಕ್ರೆಡಿಟ್ ಕಾರ್ಡು ವೆಬ್ಸೈಟಲ್ಲಿ ನೋಡಿದ್ರೆ ನಿಮಗೆ 1,000 ರೂಪಾಯಿ ಜಾಯ್ನಿಂಗ್ ಫೀಸ್ ಇದೆ, ಮತ್ತು ಆ್ಯನ್ಯಲ್ ಫೀಸ್ ಬಂದು 1,000 ರೂಪಾಯಿ ಇದೆ. ಬಟ್ ಇದನ್ನ ಹೇಗೆ ಫ್ರೀ ಮಾಡ್ಕೋಬೋದು ಅಂತ ಕೂಡ ಹೇಳ್ಕೊಡ್ತೀನಿ. ಏನಂದರೆ ನೀವು ಅವ್ರಿಗೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ, ನಿಮ್ಮ ಸ್ಯಾಲ್ರಿ ಮೋರ್ ದೆನ್ 35,000 ಇದ್ದರೆ ಮಂತ್ಲಿ ಅವ್ರಿಗೆ ನೀವು ರಿಕ್ವೆಸ್ಟ್ ಮಾಡಿಕೊಂಡು ಫ್ರೀ ಜಾಯ್ನಿಂಗ್ ಫೀಸಲ್ಲಿ ತೊಗೊಬೋದು. ಯಾವುದೇ ಜಾಯ್ನಿಂಗ್ ಫೀಸ್ಗೆ ಕೂಡ ತೊಗೊಬೋದು. ಅಕಸ್ಮಾತ್ ಜಾಯ್ನಿಂಗ್ ಫೀಸ್ ಅವ್ರು 1,000 ಕೊಟ್ಟರು ಅದಕ್ಕೆ ಫ್ರೀಯಾಗಿ 1,000 ರುಪೀಸ್ದು ರಿವಾರ್ಡ್ ಪಾಯಿಂಟ್ಸ್ನ ಆಗಿ ನಿಮಗೆ ಕೊಡ್ತಾರೆ. ಸೊ ಅಗೇನ್ ಅದು ಫ್ರೀ ಆಗುತ್ತೆ. ಓಕೆ, ನೀವೇನಾದರೂ ವರ್ಷದಲ್ಲಿ 1 ಲಕ್ಷ ರೂಪಾಯಿ ಏನಾದರೂ ಸ್ಪೆಂಡ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಆ್ಯನ್ಯಲ್ ಫೀಸ್ ವೇವ್ ಆಫ್ ಆಗುತ್ತೆ. ಸೊ ಯಾವುದೇ ಆ್ಯನ್ಯಲ್ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಸೊ ನೀವು ಕಂಪ್ಲೀಟ್ಲಿ ಫ್ರೀಯಾಗಿ ಈ ಕಾರ್ಡ್ನ ತೊಗೊಬೋದು. ಇದರ ಮೇಜರ್ ಬೆನಿಫಿಟ್ ಏನಂದರೆ, ನಿಮಗೆ ಫ್ಲಿಪ್ಕಾರ್ಟ್, ಅಮೆಝಾನ್, ಸ್ವಿಗ್ಗಿ, ಝೊಮ್ಯಾಟೋದಲ್ಲಿ ಏನಾದರೂ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ 5% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಹಾಗೆ ಯಾವುದೇ ಅದರ್ ಸ್ಪೆಂಡಿಂಗಲ್ಲಿ ಸ್ಪೆಂಡ್ ಮಾಡಿದ್ರೆ ನಿಮಗೆ 5% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇದರಲ್ಲಿ ಫ್ಯೂಲ್ ಬೆನಿಫಿಟ್ ವೇವರ್ ಕೂಡ ಇದೆ. ಓಕೆ, ಸೊ ಇದ್ರ ಬೆಸ್ಟ್ ಅಡ್ವಾಂಟೇಜ್ ಏನಂದರೆ, ಒಂದು ಕ್ಯಾಶ್ ಬ್ಯಾಕ್ ಪಾಯಿಂಟ್ ವ್ಯಾಲ್ಯೂ ಬಂದು 1 ರೂಪಾಯಿ. ಹಾಗೆ ನೀವು ಎಷ್ಟಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ 1% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇನ್ನು ಆನ್ ಟಾಪ್ ಆಫ್ ದಟ್ ಬೆಸ್ಟ್ ಅಡ್ವಾಂಟೇಜ್ ಏನಂದರೆ, ನೀವು ಒಂದು ಕ್ವಾರ್ಟರಲ್ಲಿ ಏನಾದರೂ 1 ಲಕ್ಷ ಸ್ಪೆಂಡ್ ಮಾಡಿದ್ರೆ ನಿಮಗೆ ಅನದರ್ 1,000